ಈಗ ವಿದ್ಯಾರ್ಥಿಗಳ ಭಿನ್ನ ರಾಶಿ ಭಾಗ ಚಾಲು ಆಗ್ಯದ. ಈಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನ. ಇಲ್ಲಿ ಛೇದಗಳು ಸಣ್ಣಾಗಿದ್ದಾಗ ಹೆಂಗೆ ಮಾಡ್ತಾರೆ ನಿಮಗೆ ಕಲಿಸಿರ್ತಾರ. ಇವೆಲ್ಲ ಸರಳೀಕರಣದ ಭಾಳ ಉಪಯೋಗ ಆಗ್ತವೆ. ಇವು ವೇಗವಾಗಿ ಮಾಡೋದನ್ನು ಸರಳೀಕರಣದ ಭಾಳ ಉಪಯೋಗ ಆಗ್ತದೆ. ಅದನ್ನು ಹೆಂಗೆ ಕಲಿಸ್ತು ಲಕ್ಷ್ಯ ಕೊಟ್ಟು ನೋಡ್ರಿ. ಛೇದಗಳು ಸಣ್ಣಾಗಿದ್ದಾಗ ಮ್ಯಾಲಿನ ಪದ ಏನು ಮಾಡಬೇಕು, 1 + 2 ಮಾಡಿ ಛೇದನ್ನ ತಳಗಿಟ್ಟು ಬಿಡ್ರಿ. ನೋಡಿ, ನಾ 2 1 3 3 4 ಅಂಶ ತಿಳಿತಲ್ಲ. ಆನ್ಸರ್ ಎಷ್ಟಿತ್ತು? 3 4 ಅಂಶ. ನಾವು ವೇಗವಾಗಿ ಮಾಡೋದು ಹೆಂಗೆ ಅನ್ನೋದು ತೋರಿಸಿದ್ನ. ಇನ್ನು ನೋಡಿ, ಇಲ್ಲಿ ಛೇದಗಳು ಸಣ್ಣಾಗಿದ್ದಾಗ ಮ್ಯಾಲಿನ ಪದ ಕೂಡಿಸಿ ಬಿಡ್ರಿ. 2 + 4 ಸರಸ್ವಾಲಿ 7. 4 2 ಎಷ್ಟು? 6 ಆಯ್ತು. ತಳಗೆ 7 ಆಯ್ತು. ಆನ್ಸರ್ ಎಷ್ಟು? 6 7. ನೀವು ಇಂಥ ಪಾಸ್ಟ್ ಗಣಿತಗಳನ್ನು ಮಾಡಬೇಕು. ಮ್ಯೂಟ್ ಮಾಡಿ ಮುಂದಿನ ಲೆಕ್ಕ ಮಾಡಿರಿ. ನೋಡ್ರಿ ಬರ್ತಾವಿಲ್ಲೋ ಮಾಡಬೇಕು. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ ನೋಡ್ರಿ. ಈಗ ನಾ ತಿಳಿಸೋದ್ರಿಂದ ನೀವು ಮತ್ತೊಂದ್ಸಲ ರೀಪ್ಲೇ ಮಾಡಿ ನೀವು ಆ ಗಣಿತಗಳನ್ನು ರಿವಿಷನ್ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ. ಗಣಿತಕ್ಕೆ ಟೈಮ್ ಭಾಳ ಹಾಳಾಗಬಾರ್ದು. ಈಗ ನೋಡಿ, ಛೇದಗಳ ಸಣ್ಣಾಗಿದ್ದಾಗ 2 + 5 ಸರಸ್ವಾಲಿ 8. ಛೇದಗಳು ಸಣ್ಣಾಗಿದ್ದಾಗ ನಾ ಹೆಂಗೆ ಮಾಡ್ತೀನಿ ನೋಡಿ. 5 2 7 7 8 ಆನ್ಸರ್ ಎಷ್ಟು ಬಂತು? 7 8 ಅಂಶ ಬಂತು ನೋಡಿ. ಇನ್ನು ವೇಗವಾಗಿ ಚಾಲು ಆಗ್ತದೆ ಇನ್ನು ಅಭ್ಯಾಸ. ಯಾಕಂದ್ರೆ ಆಯ್ತು, ಇನ್ನು ಟೈಮ್ ಲಿಮಿಟ್ ಮುಗಿದೋತಿ ನೋಡ್ರಿ. ಇಲ್ಲಿ ಹಿಂಗೆ ಬಂದಾಗ ಏನು ಮಾಡಬೇಕು? ಇಲ್ಲೇ ಇದ್ರ ಉತ್ತರ 1 ಆಗ್ತದೆ. ಹೆಂಗೆ 1 ಆಗ್ತದೆ ಅನ್ನೋದು ಹೇಳ್ತಾನೆ. ಛೇದ ಎಷ್ಟದ? 12 ಅದ. ಅವುಗಳ ಮತ್ತೆ ಎಷ್ಟದ? ಮ್ಯಾಲೆ ನೋಡ್ರಿ 12 ಅದ. ಛೇದನೂ ಅಷ್ಟೇ, ಅಂಶನೂ ಅಷ್ಟೇ ಆತನ. ಅದ್ರ ಬೆಲೆ ಎಷ್ಟು ಹಚ್ಕೋಬೇಕು? ವೇಗವಾಗಿ ಮಾಡುವಂಥ ಲೆಕ್ಕ ಇದು 1 ಬರ್ತದೆ ಉತ್ತರ ನೋಡ್ರಿ. 5 + 7 ಛೇದ ಒಂದೇ ನಮೂನಿ ಅದಂದ್ರೆ ಎಷ್ಟದ? 12 ಅದ ನೋಡ್ರಿ. 7 5 12 ಸರಸ್ವಾಲಿ 12. 12 ಒಂದಲ್ಲಿ 12 ಒಂದಲ್ಲಿ 1/1 = 1 ನೋಡಿ. ಅವಾಗ ಹೆಂಗೆ ವೇಗವಾಗಿ ಮಾಡ್ಬೇಕಂದ್ರೆ ಛೇದ ಮತ್ತು ಅಂಶಗಳ ಮೊತ್ತ. ಛೇದ ಎಷ್ಟದ? ಲಸ 12 ಆತು. ಲಸದಷ್ಟೇ ಮ್ಯಾಲೆ ಮತ್ತ ಆತು ಅಂತಂದ್ರೆ ಅದರ ಉತ್ತರ ನೀವು ಎಷ್ಟು ಹಚ್ಕೋಬೇಕು? 1 ಹಚ್ಕೋಬೇಕು. ನೆನ್ಪಿಟ್ಕೋರಿ. ತಿಳಿತಲ್ಲ? ಇಲ್ಲಿ ನಾ ಸುಮ್ ಹಚ್ಚಿನದನ್ನು ಇದ್ರ ಉತ್ತರ ಎಷ್ಟು ಬರ್ತದ? 1 ಬಂದ್ಬಿಡ್ತು. ಕೂಡಿಸ್ಲಿಕ್ಕೆ ಹೋಗ್ಬಾರ್ದು ನೀವು. ಛೇದ ಎಷ್ಟದ? 12 ಅದ. 2 ಛೇದಗಳು ಸಣ್ಣಾಗಿದ್ದಾಗ ಅವು ಮೇಲಿನ ಅಂಶಗಳ ಮೊತ್ತ ಛೇದದಷ್ಟೇ ಆದರೆ ಅವುಗಳ ಉತ್ತರ 1 ಅಂತ ತಿಳ್ಕೊಂಡು ಬಿಡಬೇಕು. ತಿಳಿತಲ್ಲ? ಈಗ ನೋಡಿ, ಇಲ್ಲಿ 15 ಅದ. 8 2 ಎಷ್ಟು? 10 ನೋಡಿ. 8 + 2 ಛೇದ ಎಷ್ಟು ಇಟ್ಕೋಬೇಕು? ಒಂದೇ ಛೇದ 15 ಇಟ್ಕೊಂಡು ಬಿಡ್ರಿ. 10 15 ಅಂಶ ಆಯ್ತು. ಇದನ್ನ ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. 5 2 5 3 ಎಷ್ಟು ಬಂತು? 2 3 ಅಂಶ ಬಂತು. ಇಂಥ ಗಣಿತಗಳನ್ನು ರೂಢಿ ಮಾಡ್ಕೋಬೇಕು ನೀವು. ಇನ್ನು ಮುಂದೆಲ್ಲ ಸರಳೀಕರಣ ಭಾಗ ಬರ್ತಾವೆ ನೋಡ್ರಿ. ಅಂಶ ಮತ್ತು ಛೇದಗಳು ಬೇರೆ ಬೇರೆ ಆಗಿವೆ. ಅವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೋಡ್ರಿ. ಇಲ್ಲಿ 1 3 ಅಂಶ ಅದ. 3 + 4 3 + 4 ಡಿವೈಡೆಡ್ ಬೈ 3 × 4 ಮಾಡಿಬಿಡ್ರಿ. ನೋಡ್ರಿ ಎಷ್ಟು ಸರಳ ಮೆಥಡ್ ಇದು. ಏಕಾಂಶ ಭಿನ್ನ ರಾಶಿ ಇದ್ದಾಗ ಅಂಶ ಒಂದೇ ಇರ್ಬೇಕು ಕಡ್ಡಾಯವಾಗಿ. ಅಂಶ ಒಂದೇ ಇದ್ದಾಗ ನೀವು ಏನು ಮಾಡಬೇಕು? ಇವು ಒಂದಕ್ಕೊಂದು ಭಾಗ ಹೋಗೋದಿಲ್ಲ. ಅವಿಭಾಜ್ಯ ಸಂಖ್ಯೆಗಳು ಒಂದ್ಸಲ ಕೂಡಿಸ್ರಿ, ಒಂದ್ಸಲ ಗುಣಿಸ್ರಿ. 3 + 4 3 × 4 4 3 7 4 3 12. ಇದ್ರ ಉತ್ತರ 7 12. ನಿಮಗೆ ಯಾಕೆ ಹೇಳ್ತಾನಂದ್ರೆ ಇದು ನಾಳೆ ನಿಮ್ಮ ಸರಳೀಕರಣದ ಭಾಳ ಚಲೋ ಬರ್ತದೆ ನೋಡ್ರಿ. ಹೆಂಗಿರ್ತಾವ ಲೆಕ್ಕಗಳು ಇಲ್ಲಿ ನೋಡ್ರಿ. ಇಲ್ಲಿ 12ರ ಮಗ್ಗಿ ಎಷ್ಟಾಗ್ತದೆ? ಇದನ್ನೊಂದು ಸ್ವಲ್ಪ ನೋಡ್ಕೊಡ್ರಿ. 3 8 ಅಂಶ + 7 12 ಅಂಶ ಆಯಿತು. ಆಮೇಲೆ ಇಲ್ಲಿ ದೊಡ್ಡ ಅಂಕೆ ಯಾವುದು? 12 ಅದ. 12ರ ಮಗ್ಗಿ ಬರ್ಕೋರಿ. 12ರ ಮಗ್ಗಿಯಾಗಿ 8ರಲ್ಲಿ 12 ಹೋಗೋದಲ್ಲ. 12 2 24 8ರಲ್ಲೇನು ಹೋಯ್ತು? 2ಕ್ಕೂ ಹೋಯ್ತು ನೋಡ್ರಿ. 24 ಲಸ 8 3 12 2 3 3 9 + 7 2 14 14 1 9 23 24 ಅಂಶ ಇದ್ರ ಉತ್ತರ ನೋಡ್ರಿ. ಎಷ್ಟು ಫಾಸ್ಟ್ ಅದು ನೋಡ್ರಿ. ಇದು ಲಸ ತಕ್ಕೊತ್ ಕೂಡಬಾರ್ದು. 23 24 ಅಂಶ ಉತ್ತರ.
ಅದರಂಥದ್ದೇ ಮಾದರಿ ಇದು. ಈಗ ನೋಡಿ 4 15 ಇಟ್ಕೋರಿ, ಪ್ಲಸ್ 3 20 ಇಟ್ಕೋರಿ. ಲಸ ತಕ್ಕೊತ್ ಕೂಡ್ಬೇಡ್ರಿ, ದೊಡ್ಡ ಅಂಕಿ ಯಾವ್ದು ಇದ್ರಾಗ 20. 20ರ ಮಗ್ಗಿ ಬರೀರಿ. 21 20, 20ರಲ್ಲಿ 10, 15ರಲ್ಲಿ ಹೋಗ್ಲಿಲ್ಲ. 22 40, 20ರಲ್ಲಿ 10, 15ರಲ್ಲಿ ಹೋಗ್ಲಿಲ್ಲ. 23 60, 15ರಲ್ಲಿ 10, 60ರಲ್ಲಿ 10, ಬರೋಬ್ಬರ 60 ಲಸ ಇಟ್ಕೊಂಡು ಬಿಡ್ರಿ. ನೋಡಿ 15 4 60, 23 60, 4 4 16 ಪ್ಲಸ್ 3 3 9. 16 1 9 ಎಷ್ಟು? 25. 25 60 ಇಸ್ ಈಕ್ವಲ್ ಟು 5 5ಲೆ 5 12 ಇಸ್ ಈಕ್ವಲ್ ಟು 5 12. ಆನ್ಸರ್ ಇಸ್ ಈಕ್ವಲ್ ಟು 5 12. ಈಗ ನಾ ಈ ಲೆಕ್ಕ ತಿಳಿಸಿದಲ್ಲ, ನೀವು ಮುಂದಿನ ಸಲ ಮಾದರಿಗಳನ್ನು ಹಾಕಿದಾಗ ನೀವು ಮಾಡಬೇಕು. ಯಾಕಂದ್ರೆ ನಾ ಅವ್ರಿಗೆ ಹೇಳ್ಕೊತೀನಿ ಹೋಗುದಿಲ್ಲ. ಆವಾಗ ನೀವು ಪ್ರಾರಂಭದಾಗ ನೀವು SL ನಂಬರ್ 1 ಅದರ ಗಣಿತಗಳು ಎಷ್ಟು ಎಕ್ಸ್ಪರ್ಟ್ ಆಗ್ತೀರಿ, ಇದು ನಾನ್ ಸ್ಟಾಪ್ ಹೋಗ್ತದೆ. SL 1ದಾಗ ಎಲ್ಲ ಗಣಿತಗಳು ಬಂದವು. SL 1 ನೀವು ಅಭ್ಯಾಸ ಮಾಡಿದ ತಕ್ಷಣ SL 2 ಅಭ್ಯಾಸ ಮಾಡೋದ್ರೊಳಗೆ ನೀವು ನಮ್ಮ ಜೂನ್ ಬಂದೇ ಬಿಡ್ತದೆ. ಇದು ಈ ಅಭ್ಯಾಸನ ಭಾಳ ಕೇರ್ಫುಲಿಯಾಗಿ ನೋಡ್ಕೊರಿ. ಇದು ಸರಳೀಕರಣಕ್ಕೆ ಭಾಳ ಉಪಯೋಗ ಆಗ್ತದೆ. ಮುಂದಿನ ಮಾದರಿ ಹಾಕಿದ್ದು ನೀವು ಬಿಡಿಸ್ಬೇಕು. ನೋಡಿ ಈಗ ಮತ್ತೆ ರೀಪ್ಲೇ ಮಾಡ್ಕೋಬಹುದು. ರೀಪ್ಲೇ ಅಂದರೆ ಇದರ ಅರ್ಥ ಏನು? ಮತ್ತೆ ಹೊಳ್ಳಿ 0ದಿಂದ ಬರ್ತದೆ ಇದು ಗಣಿತ. ನೀವು ಮತ್ತೊಂದು ಬಂದ್ ಮಾಡಿ ಚಾಲು ಮಾಡಿಬಿಡ್ರಿ. ನಾ ಹೆಂಗೆ ತಿಳಿಸಿದ ಅನ್ನೋದು ಎಲ್ಲ ಕ್ಲಿಯರ್ ಬರ್ತದೆ. ಹೊಳ್ಳಿ ತಿಳಿಸ್ಲಿಕ್ಕೆ ಹೋಗುದಿಲ್ಲ ನಾವು. ಯಾಕಂದ್ರೆ ಟೈಮ್ ಎಷ್ಟಾಗ್ತದೆ, ವಿಡಿಯೋ ಏನಾಗ್ತಾವ ಇದಾಗ್ತಾವ. ಏನೇ ತಪ್ಪಿದ್ರೆ ತಿದ್ಕೊರಿ, ಹೆಂಗೆ ಕೇಳಲ್ಲ.